ಇಲ್ಲೊಬ್ಬ ವ್ಯಕ್ತಿ ವಿಶೇಷವಾಗಿ ಟಾಕ್ಸಿಕ್ ಮೂವಿ ಬಗ್ಗೆ ಕೆಟ್ಟದಾಗಿ ರಿವ್ಯೂಸ್ ಕೊಟ್ಟು ಸಿಕ್ಕಾಪಟ್ಟೆ ಫೇಮಸ್ ಆಗಿ ವೈರಲ್ ಆಗಿದ್ದಾನೆ. ಬನ್ನಿ ಅವನ್ನ ಮಾತಾಡಿಸಿ ಆ ವಿಷಯ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಟಾಕ್ಸಿಕ್ ಮೂವಿ ನೋಡಿ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟು ಇದ್ರ ಬಗ್ಗೆ ಮಾತಾಡಿದ್ವಿ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಈ ಸಿನಿಮಾ ಬಗ್ಗೆ? ಅವನವನ ಟಾಕ್ಸಿಕ್ ಮೂವಿ ಅಂದ್ರೆ ಅವನವನ ಹೊಲಸ್ ಮೂವಿ ಅದ. ಆ ಸಿನಿಮಾ ಅಂತಾರೆ ಅದ ಆ ಟಲ್ ಕಟ್ ಮಾಡಿದ್ರೆ ಅವನವನು ಹೇಳ್ತಿರೋ ಸಿನಿಮಾ ಅದು. ಅದನ್ನ ಯಾರು ನೋಡ್ಬೇಡ್ರಿ, ಅದು ಸಿನಿಮಾ ಕೆಟ್ಟ ಸಿನಿಮಾ ಅಂದ್ರೆ ಅದು. ಅದು ಒಟ್ಟ ನೋಡ್ಬಾರ್ದು ಅದು ಸಿನಿಮಾ. ಫಲ ಇಲ್ಲ ಸಿನಿಮಾ. ಮಕ್ಕಳು ಸಿನಿಮಾ ಅಂತಾರೆ ಅದ. ಅಂತಂತ ಸಿನಿಮಾ ಮಾಡ್ತಾರೆ. ಎಂತ ಸಿನಿಮಾ ಮಾಡೋದು ನಾವು ನೋಡ್ಬೇಕ್ರಿ. ಅಲ್ಲಿ ನೋಡ್ಬೇಕು, ಹಿಂದೂ ನೋಡ್ಬೇಕು, ತಮಿಳು ತೆಲುಗು ಎಲ್ಲ ಕಡೆ ಚಂದ ಮಾಡ್ತಾರೆ. ಇದೇನು ಸಿನಿಮಾ ಅಂತಾರನ್ರಿ ಅದು. ಫಲ ಇಲ್ಲ ಸಿನಿಮಾ ತೊಲ ಯಾರು ನೋಡಕ್ ಹೋಗ್ಬೇಡ್ರಿ ಅಂತ ಹೇಳಕೈತಿ ನಾವು. ಟಾಕ್ಸಿಕ್ ಮೂವಿ ನೋಡಿ ಆ ಮನುಷ್ಯ ಯಾವ ತರ ಹೇಳಿದಂತ ಕೇಳಿದ್ರಲ್ಲ. ಟಾಕ್ಸಿಕ್ ಮೂವಿ ಅಂತ ನಮ್ಗೆ ಗೊತ್ತಾ ಇಲ್ಲ. ಬನ್ನಿ ಅವ್ನ ಮನಸ್ಥಿತಿ ಯಾಕೆ ಹಿಂಗೆ ಅಂತ ಅವ್ರ ಮನೆಯವ್ರನ್ನ ಕೇಳೋಣ. ಅವ್ರ ತಂದೆ ತಾಯಿಗೆ. ನಮಸ್ತೆ ಅಪ್ಪಾಜಿ. ನಿಮ್ಮ ಮಗ ಟಾಕ್ಸಿಕ್ ಸಿನಿಮಾ ನೋಡಿ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ ಹಾಕಿ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಾನ ಅಪ್ಪಾಜಿ. ನಿಮ್ಮ ಮಗ ಬಹಳ ವೈರಲ್ ಆಗಿ ಫೇಮಸ್ ಆಗಿಬಿಟ್ಟಾನ. ಅದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅಪ್ಪಾಜಿ? ಆ ಗೊಂಬಸ್ವಾಮಿ ಅಂತೇನು ಹೇಳಪ್ಪ, ಮನ್ಯಾಗ ಒಂದ್ಸರಿ ನೀರು ಕೊಡಂಗಿಲ್ಲ, ಒಂದು ಕೆಲಸ ಮಾಡಂಗಿಲ್ಲ. ಬೆಳತಾನ ಸುಡುಗಾಡ ಫೋನ್ನಾಗ ಏನು ನೋಡ್ತಾನೋ ಏನು ಬಿಡ್ತಾನೋ ಮಾಡ್ಕೊಂಡು ಹೇಳ್ತೀನೋ ಬಿಟ್ಟ ಊರು ತುಂಬ ತಿರುಗಾಡ ಮಾಡಿ ಕಾಲ್ ಮೇಲೆ ಓಡಿಸ್ಕೊಂಡು ನಮಗೂ ಕಾಲ್ ಮೇಲೆ ಓಡಿಸ್ಕೊಂಡು ಸುಳಭ ಅಂತ ನೀನು ಸುಳಭ ಅಂತಂದು ಏನು ಹೇಳಕ್ ಬೈತಿದೆ ಯಪ್ಪ. ಅಲ್ಲ ಒಂದು ಗುಳಿಗೆ ತಂದು ಕೊಡೋದ್ರು ಕೊಡಂಗಿಲ್ಲ ಗಂಡಿ ಮಗವ. ಅವನ ಮಾತು ಕೇಳ್ಕೊಂಡು ಬಂದಿಲ್ಲಪ್ಪ ನೀನು ಬುದ್ಧರಾಗ. ಆ ವರ್ಷ ಮಾತು ಬಂದ್ರೆ ಅವನು ನೀವು ಕಲ್ತ ಕಡೆ ಒಯ್ಕಂತ ನಮಗೆ ಹೋಗ್ಬೇಕಂತ ಮನೆ ಬಿಟ್ಟು ಹೋಗಿ ಮಾಡ್ಬಿಟ್ಟು ಮಕ್ಕಳು ಏನೇನೋ ನಡೆಸ್ಯಾವ. ಅವನು ಅದೇನೋ ಹೇಳಕ್ ಬಂದ ಆಯು ಸಂಸಾರ ಚಿಂತೆ ಇದ್ರೆ ಮೊಮ್ಮಗಳು ಮಂಡಿಗರ ಚಿಂತೆ ಇತ್ತು.